ಸ್ನೇಹಿತರೆ, ಇಂದು ಮಕರ ಸಂಕ್ರಮಣದ ನಿಮಿತ್ತ ಪುಟ್ಟ ಅಂಶುಮಾನ್ಗೆ ಫಲಸ್ನಾನವಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಮಹತ್ವವನ್ನು ಡಾಕ್ಟರ್ ಕೆ ಗಣಪತಿ ಭಟ್ರವರ ಮಾತುಗಳಲ್ಲಿ ಕೇಳಿ ಖುಷಿಯಾಗಿ, ಹಾಗೆಯೇ ಈ ಸಂಭ್ರಮದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನಮಸ್ಕಾರ. ಇಂದು ಫಲಸ್ನಾನ ಅಂತೇಳಿ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಮಾಡ್ತಾರೆ ಹೇಳ್ತಾರಲ್ಲ, ಅದರ ವಿಶೇಷತೆಯನ್ನು ನಿಮ್ಮ ಬಾಯಿಂದ ಕೇಳಿದರೆ ಒಳ್ಳೆಯದಾಗಿತ್ತು. ನಮಸ್ಕಾರ, ನಾನು ಡಾಕ್ಟರ್ ಕೆ ಗಣಪತಿ ಭಟ್ ಅಂತ. ಇಲ್ಲಿ ಮಕರ ಸಂಕ್ರಾಂತಿ ನಿಮಿತ್ತ ಮಾಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇದು. ಇದಕ್ಕೆ ಸಂಸ್ಕೃತದಲ್ಲಿ ಫಲಸ್ನಾನಂ ಅಂತ, ಕನ್ನಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕರಿಯರಿದು ಅಂತ ಹೇಳ್ತಾರೆ. ಕರಿಯರಿದು ಅಂತ ಹೇಳ್ತಾರೆ. ಇದಕ್ಕೆ ಭಾಳ ಜನರಿಗೆ ಗೊತ್ತಿಲ್ಲ. ಇದು ವಾಸ್ತವಿಕವಾಗಿ ಮೊದಲೆಲ್ಲ ಕಡೆ ಇತ್ತಿದ್ದು, ಅದು ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಬಂತು. ಸಂಪ್ರದಾಯ ಮತ್ತು ರೂಢಿ ಹೆಸರಲ್ಲಿ ಶಾಸ್ತ್ರ ಕೂಡ ಸ್ವಲ್ಪ ಗೌಣ ಆಯಿತು. ಇದಕ್ಕೆ ಮುಖ್ಯ ಅಂದರೆ ಎಲ್ಲರೂ ಮಾಡಬೇಕು, ಮಕ್ಕಳು ಸಣ್ಣ ಇಳ್ಕೊಳ್ಕೊಬ ಹರಿಯ ಎಲ್ಲರೂ ಮಾಡಬೇಕು ಎಲ್ಲರೂ ಮಾಡಬೇಕು ಅಂತಂದರೆ ಇದಕ್ಕೆ ತಾತ್ವಿಕ ಹಿನ್ನೆಲೆ ಏನಂತಂದರೆ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ಮಕ್ಕಳಿಗೆ ಅಪದೃಷ್ಟಿ ನಿವಾರಣಾರ್ಥಂ ಅಂತೇಳಿ ಸೂರ್ಯ ಪೂಜೆ ಮಾಡ್ತೇವೆ. ಮಕರ ಸಂಕ್ರಾಂತಿ ಸೂರ್ಯನ ದೇವತೆ. ಸೂರ್ಯ ಪೂಜೆ ಮಾಡಿ ಇವರಿಗೆ 5 ಫಲಗಳ ತುಣುಕುಗಳನ್ನು ಇವರಿಗೆ ತಲೆ ಮೇಲೆ ಹಾಕ್ತಾರೆ. ಇದು ನಾಣ್ಯದೊಟ್ಟಿಗೆ ಹಾಕ್ತಾರೆ. ಹಾಗಾಗಿ ಇದು ಹಿಂಗೆ ಮಾಡಿದಾಗ ನಾವು ಮನೆಯಲ್ಲೆಲ್ಲ ದೃಶ್ಯ ತೆಗೆದು ಧೂಪ ತಗೊಂಡು ಏನೋ ಮಾಡ್ಕೊಂಡು ಹೀಗೆ ಅಪ್ರದಕ್ಷಿಣೆ ಮಾಡಿ ಹೋಮ್ ಫಟ್ ಅಂತ ಮಾಡ್ತೇವೆ. ಅದನ್ನು ನಾವು ಮಾಡಿ ಇಲ್ಲಿ ಹಾಗಲ್ಲ. ಇಲ್ಲಿ ಈ ಫಲಸ್ನಾನ ಮಾಡೋದ್ರಿಂದನೇ ದೃಷ್ಟಿ ನಿವಾರಣೆ ಆಗ್ಬಿಡ್ತದೆ. ಮತ್ತು ಹಿರಿಯವರು ಸೇರ್ಕೊಳ್ತಾರೆ, ಆಶೀರ್ವಾದ ಮಾಡ್ತಾರೆ, ಮತ್ತು ಆಯುರ ಅಭಿವೃದ್ಧಿ ಆಗ್ತದೆ. ಸರಿ, ಮೊದಲನೇ ವರ್ಷದಿಂದ 5 ವರ್ಷವರೆಗೆ ಮಾಡ್ತಾರೆ. 5 ವರ್ಷವರೆಗೆ ಅದು ಗಂಡು ಮಕ್ಕಳಿಗೆ ಅಂತಲ್ಲ, ಯಾವುದು ಮಕ್ಕಳಿಗೂ ಮಾಡೋದು. ಅದೇ ಮಕರ ಸಂಕ್ರಮಣದಂದು ಮಾಡೋದು. ಅಂದ್ರೆ ಒಂದು ಅದಕ್ಕೆ ಅದಕ್ಕೆ ಸಂಕ್ರಾಂತಿ ಕರಿ ಅಂತ ಹೇಳ್ತಾರೆ. ಮರುದಿವಸ ಸಂಕ್ರಾಂತಿ ಕರಿ ಅಂತ ಹೇಳ್ತಾರೆ. ಇದು ಕರಿ ಎರೆಯುವುದು ಅಂತ ಹೇಳ್ತಾರೆ. ಕರಿ ಅಂದ್ರೆ ಇದು ಫಲ ಅಂತ ಅರ್ಥ. ಅದನ್ನು ಮಾಡಿದಾಗ ಈ ಥರ ಆದಾಗ ಎಲ್ಲರೂ ಮಾಡಬೇಕು ಅಂತ, ಮಕ್ಕಳಿಗೋ ಮೊಮ್ಮಕ್ಕಳಿಗೂ ಮಾಡಬೇಕು ಅಂತ ತತ್ವ ಗೊತ್ತಿಲ್ಲದೆ ಮಾಡಿದಂಥ ಅನುಷ್ಠಾನ ಇರ್ಬೋದು ಅಥವಾ ಆಚರಣೆ ಇರ್ಬೋದು, ಅದಕ್ಕೊಂದಷ್ಟು ಗಟ್ಟಿತನ ಇರೋದಿಲ್ಲ. ತತ್ವ ಗೊತ್ತಿರಬೇಕು. ಅದೇ ಹಾಗಾಗಿ ನಾನು ಇದರ ಅರ್ಥವನ್ನ, ಅಂದ್ರೆ ಇದು ಯಾಕಾಗಿ ಮಾಡ್ತಾರೆ ಅಂತೇಳಿ ಕೇಳೋದು ಅದಕ್ಕಾಗೆ. ಅಂದ್ರೆ ಗ್ರೂಪಿಗೆ ಹಾಕಿದಾಗ 4 ಜನ ಫೋನ್ ಮಾಡಿದ್ರು, ನಮ್ಮ ಮಕ್ಕಳಿಗೆ ಮಾಡ್ಬೋದಾ? ಖಂಡಿತ ಮಾಡಿ ಅಂತ ಹೇಳಿದೆ. ಅದನ್ನ ಯಾರು ತಾಯಿಂದಿರು ತನ್ನ ಮಕ್ಕಳಿಗೆ ದೃಷ್ಟಿ ಬೀಳಬಾರ್ದು ಇದು ಮಾಡೋದು ಯಾರು ಹೇಳ್ತಾರ? ಎಲ್ಲರೂ ನಿವಾರಣೆ ಆಗ್ಬೇಕು ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ ಅಂತ ಅರ್ಥ. ಅದ್ರ ಅರ್ಥ ಕೆಲವರು ಎಷ್ಟೋ ಸಲ ತಾಯಿನ ದೃಷ್ಟಿನೇ ಬಿದ್ಬಿಡ್ತದಂತೆ ಮಕ್ಕಳಿಗೆ. ಅಜ್ಜಿಯಂದ್ರ ದೃಷ್ಟಿ ತೆಗಿತಾರೆ, ಹಿಂಗೆ ಹೇಳ್ತಾರೆ. ಅದನ್ನು ಅದು ಇದನ್ನಲ್ಲ ಅದು ಅಂದ್ರೆ ಮಕ್ಕಳಿಗೆ ಅದೇ ಎಲ್ಲ ದೃಷ್ಟಿನೂ ಹೋಗ್ಲಿ ಅಂತೇಳಿ ಇದು ಒಂದು ವಿಶೇಷವಾಗಿ ಸಾಮೂಹಿಕವಾಗಿ ನಿವಾರಣೆ ಮಾಡ್ತಕ್ಕಂಥ ಎಲ್ಲರೂ ಸೇರಿ ಮಾಡುವಂತ ಸಂಕ್ರಮಣದಂದು ಫಲಸ್ನಾನ ಮಾಡೋದು. ಅದರ ಅರ್ಥ ಗೊತ್ತಾಗಿದ್ದು ಆರತಿ ಮಾಡ್ತಾರೆ. ಆಮೇಲೆ ಬಟ್ಟೆ ಫಲ ಹಾಕಿದ್ಮೇಲೆ ಆಮೇಲೆ ಮತ್ತೆ ಬಟ್ಟೆ ಬದಲು ಫಲದಲ್ಲಿ ಮಂಗಲ ಸ್ನಾನ ಅಂತ ದೊಡ್ಡವರಿಗೆ. ಒಳ್ಳೇದಾಯ್ತು, ಇದನ್ನ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಧನ್ಯವಾದ. ಎಲ್ಲರೂ ಮಾಡ್ಲಿ ಅಂತ ಆಶಿಸ್ತೇನೆ. ಧನ್ಯವಾದ.
सर्वं स्थापयतु पायिण्ट् यदा यदस्ति सर्वं ರಾಮಯಗೆ सरस्वती माता की जय 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 जय